ಬಾಂಬ್ರೆ ಅವರು ನಮ್ಮ ಸಿದ್ದಾಪುರವಾಡಿ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಆತ್ಮೀಯ ನಮ್ಮ ತಂದೆ ತಾಯಿಯವರಕ್ಕಿಂತ ಮುಂಚೆಯಿಂದಲೂ ನಮ್ಮಲ್ಲಿ ಒಂದೇ ಮನೆತನ ಇದ್ದಂಗೆ ನಾವು ಇರೋದು. ಅವರ ಪ್ರತಿಭೆ ಅವರು ಚಿಕ್ಕ ವಯಸ್ಸಿನಿಂದ ಇದ್ದಾಗಿಂದನೂ ಅವರು ಯಾವಾಗಲೂ ಸಂಘರ್ಷಮಯ ಜೀವನ ನಡೆಸೋದು ಅವ್ರದ್ದು ಮೂಲ ಹುಟ್ಟು ಸ್ವಭಾವ ಅವ್ರದ್ದು. ಅದೇ ರೀತಿ ಅವರು ಚಿಕ್ಕಂದಿನಿಂದ ಕಡು ಬಡತನದೊಳಗೆ ಹುಟ್ಟಿದರೂ ಕೂಡ ತನ್ನ ಸಂಘರ್ಷ ಜೀವನವನ್ನು ಅವರು ಎಂದೂ ಕೈ ಬಿಡಲಿಲ್ಲ. ಕೊನೆವರೆಗೂ ಅವರು ತಮ್ಮ ಸಂಘರ್ಷ ಜೀವನಕ್ಕೆ ಯಾವಾಗಲೂ ಅವರು ತಮ್ಮ ಕಾಂಪ್ರಮೈಸ್ ಮಾಡಲಿಲ್ಲ ಅವರು. ಅದೇ ರೀತಿ ಅವರ ತನ್ನ ಹುಟ್ಟು ಸ್ವಭಾವವನ್ನು ಬೆಳೆಸ್ಕೊಂತು ಇವತ್ತಿಗೆ ಈ ಹಾಯದಲ್ಲಿ ಪಾಕ್ಷಿಕ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ಈಗ ತಮ್ಮೊಂದಿಗೆ ಈಗ ಪುಸ್ತಕದ ಬಿಡುಗಡೆ ನಾನು ಅದನ್ನು ಎಲ್ಲ ಓದಿದೆ. ಅದರಲ್ಲಿ ಅವರ ಜೀವನದಲ್ಲಿ ಏನೇನು ಕಷ್ಟ ಅನುಭವಿಸಿದ್ದಾರೆ ಆ ಎಲ್ಲ ಕಷ್ಟಗಳನ್ನು ಅವರು ಅದರಲ್ಲಿ ಪ್ರಾಂಜಲ ಮನಸ್ಸಿನಿಂದ ಎಲ್ಲ ರೀತಿಯ ಎಲ್ಲ ವಿವರಗಳನ್ನು ಅವರು ಯಾವುದೇ ಮುಚ್ಚುಮರಿ ಇಲ್ಲದೆ ಅದನ್ನು ಅವರೆಲ್ಲ ಅದರಲ್ಲಿ ಪ್ರಕಟಿಸಿದ್ದಾರೆ. ಅದರಿಂದ ನಾವು ಕಲಿಯೋದು ಇಷ್ಟೇ, ಮನುಷ್ಯ ಎಷ್ಟೇ ಬಡತನದಲ್ಲಿ ಇದ್ದರೂ ಕೂಡ ಅದನ್ನು ಯಾವುದೇ ರೀತಿಯಿಂದ ಪ್ರಗತಿ ಮಾಡುವ ಅವರಲ್ಲಿ ಒಂದು ಮನೋಭಾವನೆ ಇದ್ದರೆ ಅವರ ಪ್ರಗತಿ ಹೊಂದುತ್ತಾರೆ ಅನ್ನೋದು ಒಂದು ಅವರಿಂದ ನಾವು ಪಾಠ ಕಲಿಯಬೇಕು ಮತ್ತು ನಾವು ಎಲ್ಲರೂ ಅದನ್ನು ಅಳವಡಿಸಬೇಕು ನಮ್ಮ ಜೀವನದಲ್ಲಿ. ನಾವು ಬಡವರಿದ್ದೇವೆ, ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ನಾವು ಯಾವಾಗಲೂ ಸೋಲಬಾರ್ದು. ಯಾವಾಗಲೂ ನಾವು ಇದರಿಂದ ಸಾಕಷ್ಟು ಪ್ರಯತ್ನ ಮಾಡಿ ಜೀವನವನ್ನು ಸಂಘರ್ಷಮಯ ಜೀವನವನ್ನು ಇದು ಮಾಡಿ ತಮ್ಮ ಜೀವನದಲ್ಲಿ ಯಾವ ರೀತಿ ಇದು ಮಾಡಬೇಕನ್ನೋದು ಅದನ್ನು ಅವರಿಂದ ನಾವು ಕಲಿಯಬೇಕು. ಮತ್ತು ಆ ಪುಸ್ತಕದಲ್ಲಿ ಅವರು ಇದ್ದದ್ದು ಎಲ್ಲ ಮನೋಭಾವನೆಯನ್ನು ಅವರ ಜೀವನದ ಪರಿಸ್ಥಿತಿ ಅವರು ಏನೇನು ಅನುಭವಿಸಾರೋ ಅದನ್ನೆಲ್ಲ ಅದರಲ್ಲಿ ಅವರು ಪ್ರಕಟಿಸಿದ್ದಾರೆ. ನಾವು ಮಂಜುನಾಥ್ ವಸಂತ್ ಪಾಟೀಲ್ ಅಂತೇಳಿ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಬೆಳಗಾವಿ ನಗರ ಅಧ್ಯಕ್ಷರು. ನಾವು ಇಲ್ಲಿ ಸರ್ ಸದಾನಂದ ಬಾಮ್ನೆ ಅವರ ಕನ್ನಡ ಒಂದು ಪುಸ್ತಕದ ಬಿಡುಗಡೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸರ್ ಹೆಂಗಿದ್ದಾರೆ ಅಂದರೆ ಅವರು ಒಂದು ಹಳ್ಳಿಯಿಂದ ಬಂದಂಥ ಪ್ರತಿಭೆ, ಕನ್ನಡ ಪರ ನಿಟ್ಟ ಹೋರಾಟಗಾರರು ಮತ್ತು ಕನ್ನಡದ ಅಭಿಮಾನಿ, ಅದರ ಜೊತೆಗೆ ದಿಟ್ಟವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ತಲೆ ಎತ್ತಿ ಹೇಳ್ತಕ್ಕಂಥ ವ್ಯಕ್ತಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಇವರು ಜೀವನದ ಅನುಭವಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾಯಿದ್ರೆ ಆ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಲು ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ ನಮಗೆ. ಕರ್ನಾಟಕದ ಒಬ್ಬ ಇಂಥ ಪ್ರತಿಭೆ ಒಳ್ಳೆಯ ವಿಚಾರಗಳನ್ನ ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಇಷ್ಟೇ ಹೇಳಿದೆ. ಹಾಯ್ ದಿಲ್ಲಿ ಸಂಪಾದಕರಾದಂಥ ಸದಾನಂದ ಬಾಮ್ನೆ ಅವರು 2ನೇ ಪುಸ್ತಕವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ, ಬದುಕಿನ ಒಳನೋಟ ಅಂತ. ಅವರಿಗೆ ನಮ್ಮ ತುಂಬ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಯ್ ದಿಲ್ಲಿ ಪತ್ರಿಕೆಯ ಸಂಪಾದಕರಾದ ಸದಾನಂದ ಬಾಮ್ನೆ ಅವರು ಬದುಕಿನ ಒಳನೋಟ ಅಂತ ಬುಕ್ ಬಿಡುಗಡೆ ಮಾಡಿದ್ದಾರೆ. ಅದರೊಳಗೆ ಆಯ್ದಂಥ ಭಾಗಗಳನ್ನು ತಮ್ಮ ಪತ್ರಿಕೆಯಲ್ಲಿ ಬಂದಂಥ ಆಯ್ದ ಭಾಗಗಳನ್ನು ನಿಮ್ಮೊಂದಿಗೆ ಕಾಲಂದೊಳಗೆ ಬಂದಂಥ ಸುದ್ದಿಗಳನ್ನು ಒಂದು ಬುಕ್ ರೂಪದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ಮೂಡಿ ಬಂದಿದೆ. ಒಳ್ಳೆಯ ಒಂದು ಅಂದರೆ ಅವರು ತಮ್ಮ ಹೇಳಿಕೆಗಳನ್ನು ಇನ್ನೊಬ್ಬರ ಹೇಳಿಕೆಗಳನ್ನು ತೊಗೊಂಡು ಆ ಬರೆದಂಥ ಲೇಖನಗಳನ್ನು ಒಂದು ಬುಕ್ ರೂಪಿನಲ್ಲಿ ಪ್ರಕಟ ಮಾಡಿರೋದಕ್ಕಾಗಿ ತುಂಬ ಸಂತೋಷ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದಾನಂದ ಬಾಮ್ನೆ ಅವರು ಪೈಲ ಹಾಯ್ ದಿಲ್ಲಿ ಅಂತೇಳಿ ಒಂದು ಪತ್ರಿಕೆ ಇತ್ತು ಅವ್ರದ್ರಿ, ವಾರ ಪತ್ರಿಕೆ ಇತ್ತು. ನಮ್ಮ ಸದಾನಂದ ಬಾಮ್ನೆ ಅವರು ನಮ್ಮ ಬೆಳಗಾವದವ್ರು ಇವರು. ಪೈಲ ಇವ್ರದ್ದು ಹಾಯ್ ದಿಲ್ಲಿ ಅಂತೇಳಿ ಒಂದು ಪತ್ರಿಕೆ ಭಾಳ ಚೆನ್ನಾಗಿ ನಡೆದಿತ್ತು, ಅದು ಇತ್ತು. ಅದ್ರ ಮೇಲೆ ಇವರು ಯೂಟ್ಯೂಬ್ ಚಾನೆಲೂ ಈಗ ಚಾಲೂ ಆಗಿದೆ ಸದಾನಂದ ಬಾಮ್ನೆ ಅವ್ರದ್ದು. ಆಮೇಲೆ ಇದು ಜೀವನ ಆಧಾರಿತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಜೀವನ ಆಧಾರಿತ ಒಂದು 20 ವರ್ಷದಲ್ಲಿ ತಮ್ಮ ಪತ್ರಿಕಾ ರಂಗದಲ್ಲಿ ಯಾವ ರೀತಿ ಒಂದು ಚೆನ್ನಾಗಿ ಜನರಿಗೆ ಎಚ್ಚರಿಕೆ ಮೂಡುವಂಥದ್ದು ಒಂದು ಯಾವುದೇ ವಿಷಯ ಆಗಲಿ ಚೆನ್ನಾಗಿ ತಿಳಿಸ್ತಾರೆ. ಅದಕ್ಕಾಗಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ನಾನು ಯಮುನಾಪುರ ಗ್ರಾಮದ ನಿವಾಸಿಯಾಗಿರುತ್ತೇನೆ. ಶ್ರೀ ಸದಾನಂದ ಬಾಮ್ನೆ ಅವರು 20 ವರ್ಷದಿಂದ ಪತ್ರಿಕಾ ರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಇದೇ ರೀತಿ
ಇನ್ನೂ ಹೆಚ್ಚಿಗೆ ಪುಸ್ತಕಗಳನ್ನು ಬರೆದು ಬಿಡುಗಡೆ ಮಾಡಲಿಕ್ಕೆ ನಾವು ಅವರಿಗೆ ಹಾರೈಸುತ್ತೇವೆ. नमस्कार, ನಾನು ಮಾಜಿ ಮೇಯರ್ ಬೆಳಗಾವ್ ವಿಜಯ್ ಮೋರೆ. ಇವತ್ತಿಗೆ ನಮ್ಮ ಮಿತ್ರರಾದಂಥ ಸದಾನಂದ ಬಾಮ್ನೆಯವರ ನಿಮಗೊಂದೇ ಪುಸ್ತಕನೂ ಬಿಡುಗಡೆ ಮಾಡೋದು ಕಾರ್ಯಕ್ರಮಕ್ಕೆ ನನಗೆ ಕರೆದರು. ಅದ್ರ ಸಲುವಾಗಿ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಈ ಪುಸ್ತಕಕ್ಕೆ ನಾನು ಹಾರ್ದಿಕ ಶುಭಾಶಯನೂ ಕೊಡ್ತಾ, ಈ ಪುಸ್ತಕನೂ ಸಾಕಷ್ಟು ಜನರನ್ನು ತಗೊಂಡು ಓದಿ ಅದರಲ್ಲಿ ನಾನು ನೋಡಿಲ್ಲ, ಆದರೆ ಅದರಲ್ಲಿ ಒಳ್ಳೆಯ ವಿಚಾರವಂತ ಇದ್ದಿರಬೇಕು. ಅದ್ರ ಸಲುವಾಗಿ ಆ ಒಳ್ಳೆಯ ವಿಚಾರವಂತವನ್ನು ತೊಗೊಂಡು ತಮ್ಮ ಆಫೀಸ್ನಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಕಂಥೇಳಿ ನಾನು ವಿನಂತಿಯನ್ನು ಮಾಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅಪರೂಪದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ದಮಣ್ಣ ಸರ್ ಅವರೇ, ಈ ಕೃತಿಯ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸದಾನಂದ ಬಾಮ್ನೆ ಸರ್ ಅವರೇ, ಕೃತಿಯನ್ನು ಬಿಡುಗಡೆ ಮಾಡಿ ಇದುವರೆಗೆ ಬಹಳ ಸೂಕ್ಷ್ಮವಾಗಿ ಮಾತನಾಡಿರ್ತಕ್ಕಂಥ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಚಂದ್ರಿ ಅವರೇ, ಆತ್ಮೀಯರಾಗಿರ್ತಕ್ಕಂಥ ವಿಜಯ್ ಮೋರೆ ಸರ್ ಅವರೇ, ಗದ್ದೆಹಳ್ಳಿ ಶೆಟ್ಟರ್ ಅವರೇ, ವೇದಿಕೆ ಮೇಲಿದ್ದಿರ್ತಕ್ಕಂಥ ಹಿರಿಯರೇ, ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಮತ್ತು ಇನ್ನುಳಿದೆಲ್ಲ ಕ್ಷೇತ್ರಗಳು ಇವತ್ತು ಬಣ್ಣದ ಮಾತುಗಳಿಗೆ, ಸುಳ್ಳುಗಳನ್ನು ಸುತ್ತತಕ್ಕಂಥ ವ್ಯವಸ್ಥೆಗಳಿಗೆ ಹೊಂದ್ಕೊಂಡು ಬಿಟ್ಟಿದ್ದೀವಿ ನಾವೆಲ್ಲ. ಹೀಗಾಗಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಇವತ್ತೆಲ್ಲ ಸುಮ್ಮನೆ ಎಲ್ಲೋ ಒಂದಿಟ್ಟು ಪ್ರದರ್ಶನದ ಮಾತುಗಳು, ವಸ್ತುಗಳು, ಸಂಗತಿಗಳಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಇಂಥ ನೇರಾನೇರ ಸಂಗತಿಗಳು ಭಾಳ ಮಂದಿಗೆ ಆಗಿ ಬರಂಗಿಲ್ಲ ಅಂತ ಸುಳ್ಳುಗಳನ್ನು ಬಿತ್ತಿ, ಸುಳ್ಳುಗಳನ್ನು ಸುತ್ತಕೊಂಡು, ಸುಳ್ಳುಗಳ ಜೊತೆ ಹಾಸಿಗೆ ಹಾಸ್ಕೊಂಡು, ಸುಳ್ಳುಗಳನ್ನು ನಾವು ಕೊಟ್ಟು, ಸುಳ್ಳುಗಳನ್ನು ತೂಗ್ತಕ್ಕಂಥ ಇವತ್ತಿನ ಸಂದರ್ಭದೊಳಗೆ ಸತ್ಯವನ್ನು ತೂಗೋದು ಅಂತಂದರೆ ಇವತ್ತು ಭಾಳ ಜನರಿಗೆ ಆಗಿ ಬರೋದಿಲ್ಲ. ಅಂಥ ಸಂದರ್ಭದೊಳಗೆ ಬದುಕಿನ ಉದ್ದಕ್ಕೂ ಸತ್ಯಗಳನ್ನು ಕಟ್ಟಿಕೊಂಡು ಸತ್ಯವಾಗಿ ಬದುಕಿ ಸತ್ಯದ ಪರವಾಗಿಯೂ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯೇ ಇವತ್ತು ಈ ಪುಸ್ತಕ ಬಿಡುಗಡೆ ಸಮಾರಂಭ ನಡೆದಿದೆ ಅಂತಂದರೆ ವೈಯಕ್ತಿಕವಾಗಿ ನನಗಂತೂ ಸ್ವಲ್ಪ ಖುಷಿ ಜಾಸ್ತಿ. ನಾನೊಬ್ಬ ಬರಹಗಾರರಾಗಿದ್ದುಕೊಂಡು, ಪತ್ರಕರ್ತರಾಗಿದ್ದುಕೊಂಡು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ನಾನು ಭಾಗವಹಿಸೋದು ಭಾಳ ಕಡಿಮೆ. ಈ ಸುಳ್ಳುಗಳನ್ನು ಕೇಳಿ ಕೇಳಿ ಸಾಕಾಗಿ ದಾಡಪ್ಪ ಇದು ಸಂಗತಿ ಅಂತ ತಿಳ್ಕೊಂಡು ವಿಶೇಷವಾಗಿ ಭಾಗವಹಿಸೋದು ಇಲ್ಲ ಹೇಸಿಗೆ ಬಂದುಬಿಡುತ್ತೆ ಓಪನಾಗಿ ಹೇಳಬೇಕು ಅಂತಂದರೆ. ಅಂಥ ಸಂದರ್ಭದೊಳಗೆ ಸಾಮಾಜಿಕ ಸತ್ಯಗಳನ್ನು ಆತ್ಮವಿಮರ್ಶೆಯ ಮೂಲಕ ತಾನು ನಡ್ಕೊಂಡು ಬಂದಿರತಕ್ಕಂಥ ರೀತಿಗಳನ್ನು ತಮ್ಮ ಎದುರಿಗೆ ನಿಮ್ಮೊಂದಿಗೆ ಅಂತ ತಿಳ್ಕೊಂಡು ಸಾಬೀತು ಮಾಡಲಿಕ್ಕೆ ಹೊಂಟಿರ್ತಕ್ಕಂಥ ಸದಾನಂದ ಬಾಮ್ನೆ ಅವರ ಕೃತಿ ಬಗ್ಗೆ ಮಾತನಾಡಲಿಕ್ಕೆ ನಂಗೆ ನಿಜವಾಗಲೂ ವೈಯಕ್ತಿಕವಾಗಿ ಖುಷಿ ಅನ್ನಿಸಿ ಅವ್ರು ಹೇಳಿದಾಗ ನಾನು ಭಾಳ ಮುಕ್ತವಾಗಿ ಒಪ್ಕೊಂಡು ಇವತ್ತು ನಿಮ್ಮ ಈ ವೇದಿಕೆ ಮೇಲೆ ನಾನು ಆ ಪುಸ್ತಕದ ಬಗ್ಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಬಂದಿದ್ದೇನೆ. ನಾನು ಈ ಹಿಂದೆ ಕಾಲಮ್ ರೈಟಿಂಗ್ ಬಗ್ಗೆ, ಇದು ಕಾಲಮ್ ಬರಹ ಆಯಿತು. ದಿಲ್ಲಿ ಪತ್ರಿಕೆ ಒಳಗೆ ಅವರೆಲ್ಲ ಕಾಲಕ್ಕೆ ತಮ್ಮ ಅನುಭವಗಳನ್ನು, ಸನ್ನಿವೇಶಗಳನ್ನು, ಸಂದರ್ಭಗಳನ್ನು, ಘಟನೆಗಳನ್ನು, ವ್ಯಕ್ತಿಗಳನ್ನು ಯಾರ್ಯಾರು ಕಂಡಿದ್ರೋ, ಏನೇನು ಅನುಭವಿಸಿದ್ರೋ ಅವೆಲ್ಲವುಗಳನ್ನು ಆಯಾ ಕಾಲಕ್ಕೆ ಕೊಡ್ಕೊತ ಬಂದಿರತಕ್ಕಂಥ ಒಳ್ಳೆಯ ಬರಹಗಳು. ಇದು ಕಾಲಮ್ ಬರಹ ಅಂತ ತಿಳ್ಕೊಂಡು ನಾನು ಗುರುತಿಸಿದ್ದೇನೆ. ಅವುಗಳನ್ನು ಪುಸ್ತಕ ರೂಪದೊಳಗೆ ಇವತ್ತು ಬಾಮ್ನೆ ಸರ್ ಅವರು ತಮ್ಮ ಹಸ್ತಕ್ಕೆ ಇಟ್ಟಿದ್ದಾರೆ. ಈ ಹಿಂದೆ ಕಾಲಮ್ ರೈಟಿಂಗ್ ಪುಸ್ತಕದ ಪರಿಚಯ ಅವಕಾಶ ನನಗೆ ಇದೇ ವೇದಿಕೆ ಮೇಲೆ ಇವತ್ತು ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥ ಶ್ರೀಯುತ ಅಶೋಕ್ ಚಂದ್ರಿ ಅವರ ಪುಸ್ತಕವನ್ನು ಇದೇ ಚಂದ್ರಶೇಖರ್ ಪಾಟೀಲ್ ಅವ್ರ ಜೊತೆ ಕುಂತ್ಕೊಂಡು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಭಾಗ್ಯ ಸಿಕ್ಕಿತ್ತು. ನಾನು ಆವಾಗ ಒಂದು ಮಾತು ಹೇಳಿದ್ದೆ ಚಂದ್ರಶೇಖರ್ ಅವರಿಗೆ, ಇಲ್ಲಿ ನಿಮ್ಮಷ್ಟು ತಿಳುವಳಿಕೆ, ಅನುಭವ, ಜ್ಞಾನ ಭಾಳ ಕಡಿಮೆ ರಾಜಕಾರಣಿಗಳ ಜೊತೆ. ಬಾಮ್ನೆ ಸರ್ ಅದರ ಅದು ಬೇರೆ. ಚಂದ್ರಿಗೆ ಅವರು ಇಲ್ಲಿ ರಾಜಕೀಯವಾಗಿ ಅವರು ಪತ್ರಕರ್ತರಾಗಿದ್ದುಕೊಂಡು ಈಗಲೂ ಸಹಿತ 10-15 ಪತ್ರಿಕೆಗಳನ್ನು ನಿರಂತರವಾಗಿ ಓದ್ಕೊಂಡು ಸಮಾಜವನ್ನು ನೋಡ್ಕೊತ ಬಂದಿರತಕ್ಕಂಥವ್ರಿಗೆ, ಬರಹಗಳನ್ನು ಕೊಡ್ಕೊತ ಬಂದಿರತಕ್ಕಂಥವ್ರಿಗೆ ನಿಜವಾದ ಪತ್ರಕರ್ತ ಅನ್ನೋ ರೀತಿ ಒಳಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಅವಾಗ ಒಂದು ಮಾತು ಹೇಳಿದ್ದೆ ಕಾಲಮ್ ಪುಸ್ತಕ ಬಂದಾಗ, ನೀವು ಈ ಅನುಭವಗಳನ್ನು ಬರಹ ರೂಪದೊಳಗೆ ಕೊಟ್ಟಿರ್ತಕ್ಕಂಥ, ಕಾಲಮ್ ರೂಪದಾಗ ಕೊಟ್ಟಿರ್ತಕ್ಕಂಥ ಇವುಗಳನ್ನು ಒಂದು ಕಾದಂಬರಿ ರೂಪದೊಳಗೆ ತಂದ್ರಿ ಅಂತಂದರೆ
ಸಾಹಿತ್ಯಕ್ಕೆ ಒಳ್ಳೆಯ ಒಂದು ಕೃತಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ನೆನಪೈತೋ ಇಲ್ಲೋ ಗೊತ್ತಿಲ್ಲ, ನನಗೆ ನೆನಪೈತಿ. ಪಾಟೀಲ್ ಅವರು ಹೇಳಿದ್ರು, ಈ ಮಾತು ಅಪರೂಪವಾಗಿ ಹೇಳ್ತಿರ್ತಾರೆ, ಭಾಳ ಒಳ್ಳೆಯದು ಅಂತ ತಿಳ್ಕೊಂಡು. ಇದೇ ಮಾತನ್ನು ನಾನು ಬಾಮನೆ ಸರ್ ಅವರಿಗೆ ಹೇಳ್ತೀನಿ. ನಿಮಗೂ ಬೇರೆ ರೀತಿ ಅನುಭವಗಳದಾವ, ಅನೇಕ ಸತ್ಯಗಳ ಜೊತೆ ಮುಖಾಮುಖಿಯಾಗಿದ್ದೀರಿ, ಹೋರಾಟ ಮಾಡಿದ್ದೀರಿ, ಸಾಕಷ್ಟು ನೋವುಗಳದಾವ, ಕಷ್ಟಗಳನ್ನೋದವ, ಸತ್ಯ ಏನನ್ನೋದು ಗೊತ್ತೈತಿ, ಮುಖಗಳು ಗೊತ್ತಿದ್ದಾವ, ಮುಖವಾಡಗಳು ಗೊತ್ತಿದ್ದಾವ. ಇವೆಲ್ಲವುಗಳನ್ನು ನಾವು ಸ್ವಲ್ಪ ಸೃಜನಶೀಲತೆಗೆ ಟಚ್ ಕೊಟ್ಟಿದ್ದಾದ್ರೆ ಒಳ್ಳೆ ಕಾದಂಬರಿನೋ ಮತ್ತಾವ ಕೃತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಐತಿ ಅನ್ನೋದನ್ನು, ಆ ಮಾತನ್ನು ಇವರಿಬ್ಬರು ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ಮತ್ತೊಮ್ಮೆ ಬಾಮನೇಶ್ವರ ಅವ್ರಿಗೂ ನಾನು ಅದನ್ನು ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಅದು ಬರಲಿ ಅಂತ ತಿಳ್ಕೊಂಡು ಇಬ್ಬರು ಕಡೆಯಿಂದ ನಾನು ಬಯಸ್ತೀನಿ. ಆ ಪುಸ್ತಕ ಬಂತು ಅಂತಂದರೆ ನನಗೆ ಮತ್ತೆ ಪರಿಚಯ ಮಾಡಲಿಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ಭಾಳ ಪ್ರೀತಿಯಿಂದ ಕೇಳ್ತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತೀನಿ. ಪುಸ್ತಕ ಬರಲಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಇವು ಕಾಲಮ್ ರೈಟಿಂಗ್. ಒಬ್ಬ ಬರಹಗಾರ ಬರೀತಕ್ಕಂಥ ಕಾಲಮ್ ರೈಟಿಂಗ್, ಒಬ್ಬ ಪತ್ರಕರ್ತ ಬರೀತಕ್ಕಂಥ ಕಾಲಮ್ ರೈಟಿಂಗ್ ಭಿನ್ನತೆ. ಅದನ್ನ ಈಗಾಗಲೇ ಚಂದ್ರೇಶ್ವರ ಅವರು ಹೇಳಿದರು. ಒಬ್ಬ ಪತ್ರಕರ್ತ ಸಮಾಜದ ಒಳಗಡೆ ಇದ್ದುಕೊಂಡು ನೋಡ್ಕೋತ ಹೋಗೋದ್ರ ಜೊತೆಗೆ ಮುಂದೆ ಬದಲಾವಣೆ ಆಗ್ತಕ್ಕಂಥ ಮುನ್ಸೂಚನೆಗಳನ್ನು ಸಹಿತ ಗಮನಿಸ್ತಿರ್ತಾನೆ. ರಾಜಕೀಯ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಈ ಮೂರು ಮಗ್ಗಲುಗಳನ್ನು ಭಾಳ ಎಚ್ಚರಿಕೆಯಿಂದ ನೋಡ್ತಿರ್ತಾನೆ. ಲೇಖಕ ಒಬ್ಬ ಸಾಂಸ್ಕೃತಿಕವಾಗಿ ಮಾತ್ರ ನೋಡ್ತಿರ್ತಾನೆ. ಅವ್ನು ರಾಜಕೀಯ ನೋಡ್ಬೋದು, ಆರ್ಥಿಕತೆ ಗೊತ್ತಿರಲಿಕ್ಕಿಲ್ಲ, ಹೀಗೆ ಒಮ್ಮುಖವಾಗಿ ಹೋಗೋ ಸಾಧ್ಯತೆಗಳು ಇದ್ದಿರ್ತಾವೆ. ಇನ್ನು ವೈಡಾಗಿ ನೋಡ್ತಕ್ಕಂಥ ಬರಹಗಾರ ಸಾಕಷ್ಟು ಇದ್ದಿರ್ತಾರೆ. ಅವರೆಲ್ಲ ಕಾಲಮ್ಗಳನ್ನು ಕೊಟ್ಟಿದ್ರು ಸಹಿತ ಒಬ್ಬ ಬರಹಗಾರ ಕೊಡ್ತಕ್ಕಂಥ ಕಾಲಮ್ ರೈಟಿಂಗು, ಪತ್ರಕರ್ತ ಕೊಡ್ತಕ್ಕಂಥ ಕಾಲಮ್ ರೈಟಿಂಗು ಭಿನ್ನತೆ ಇದೆ. ಏನು ಅಂತಂದರೆ, ಬರಹಗಾರ ತಾತ್ವಿಕ ಸಿದ್ಧಾಂತಗಳ ಭಾರವನ್ನು ಜಾಸ್ತಿ ಕೊಟ್ಬಿಟ್ಟಿರ್ತಾನೆ. ಅವನ ತತ್ವ ಸಿದ್ಧಾಂತಗಳು ಅದಾಯ್ತು ಹಿಂಗಾಯ್ತು ಅಂತ ತಿಳ್ಕೊಂಡು ಹೇಳಿಕೊಡ್ತಕ್ಕಂಥದ್ದು. ಪತ್ರಕರ್ತಕ್ಕೆ ಹಾಗಿಲ್ಲ. ಸದ್ಯ ಏನೈತಿ, ಏನು ನಡೆದೈತಿ, ಏನು ಕೊಡಬೇಕಾಗೈತಿ, ಸಮಾಜ ಏನೈತಿ, ಯಾವ ವ್ಯಕ್ತಿಗಳು ಏನು, ರಾಜಕೀಯ ಸಿಚುವೇಶನ್ಗಳು ಏನು, ಆರ್ಥಿಕ ಪರಿಸ್ಥಿತಿ ಏನು, ಸಾಂಸ್ಕೃತಿಕ ವೈರುಧ್ಯಗಳು ಏನೇನು ಅನ್ನೋದನ್ನು ತನಗೇನು ತಕ್ಷಣ ಕಂಡಿರ್ತಿತ್ತೋ ಅದನ್ನು ಪಟ್ಟದಿಸಿ ಪ್ರಾಮಾಣಿಕವಾಗಿ ಅವನು ಕೊಟ್ಟು ಬಿಡ್ತಾನೆ. ಒಬ್ಬ ಬರಹಗಾರ ಯೋಚನೆ ಮಾಡ್ತಿರ್ತಾನೆ. ಒಂದೊಂದು ಸಲ ಈ ಬದುಕು ಬರಹಗಳ ಭಿನ್ನತೆಯ ಬಗ್ಗೆ ಹೇಳಿದ್ರಲ್ಲ ಅವರು, ಅದನ್ನು ಬೇರೆ ರೀತಿ ಹೇಳ್ತೀನಿ. ಅವ ಬರಹಗಾರ ಇದ್ದವ, ಬದುಕು ಬರಹಕ್ಕೆ ಭಿನ್ನತೆ ಇದ್ದವ ಲೆಕ್ಕ ಹಾಕ್ತಿರ್ತಾನೆ. ಎಲ್ಲಿ ನನಗೆ ಹೊರತು ಬಿದ್ದಿತ್ತೋ ಏನೋ ಅಂತ ತಿಳ್ಕೊಂಡು ಒಬ್ಬ ಲೇಖಕ, ನನ್ನ ಅವಕಾಶ ಎಲ್ಲಿ ತಪ್ಪಿತ್ತೋ, ಎಲ್ಲಿ ಮಾಲಿ ತಪ್ಪಿತ್ತೋ, ಎಲ್ಲಿ ಸನ್ಮಾನ ತಪ್ಪಿತ್ತೋ, ಎಲ್ಲಿ ಪ್ರಶಸ್ತಿ ತಪ್ಪು ಹೋಗ್ತಾವೋ ಅಂತ ತಿಳ್ಕೊಂಡು ಅವ್ನು ಲೆಕ್ಕ ಹಾಕ್ತಿರ್ತಾನೆ. ಪತ್ರಕರ್ತದ ಯಾವ ಲೆಕ್ಕ ಹಾಕಂಗಿಲ್ಲ, ಸಿಕ್ಕಿತ್ತಂದ್ರೆ ಹೊರತು ತೆಗೆದ್ಬಿಡೋದು. ಅವ್ನು ಸನ್ಮಾನ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ನಿರೋದು ಒಂದೇ ಏನೋ ಸತ್ಯವನ್ನು ಕಟ್ಟಿಕೊಡೋದು. ಯಾವ ಬದುಕು ಮತ್ತು ಬರಹಕ್ಕೆ ಭಿನ್ನವಾಗಿರ್ತಕ್ಕಂಥ ಒಬ್ಬ ಬರಹಗಾರ ಇರ್ತಾನೋ ಅವ್ನು ನಿಜವಾಗ್ಲೂ ಬರಹಗಾರ ಅಲ್ಲ, ಸಮಾಜಕ್ಕೆ ಮಾಡ್ತಕ್ಕಂಥ ದೊಡ್ಡ ಮೋಸ. ಯಾವ ದೊಡ್ಡವನೇ ಇರಲಿ, ಜ್ಞಾನಪೀಠನೇ ಇರಲಿ, ಯಾವನೇ ಇರಲಿ, ಅವನು ನಿಜವಾಗಲೂ ಹೇಳ್ತೀನಿ ಬರಹಕ್ಕೆ ಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ ಇದ್ದ ಅಂತಂದರೆ ಆ ಕೃತಿ ಅವನಲ್ಲಿಂದ ಬಂದಿತ್ತು ಅಂತಂದರೆ ಆ ಕೃತಿ ಮೋಸ ಮಾಡ್ತಾ ಇರ್ತೈತಿ ಅಂತ ಗ್ಯಾರಂಟಿನ. ಯಾಕಂತಂದ್ರೆ ನಾವು ಏನು ಕೆಲಸ, ನಮ್ಮ ಮನೋವೃತ್ತಿ ಏನಿದೋ ಅದು ಕೃತಿ ರೂಪದಾಗ ಬರ್ತಿರ್ತೈತಿ. ನಾವು ಹೆಂಗೆ ಮನಸ್ಥಿತಿ ಐತೋ ಹಾಗೆ ಕೆಲಸ ಆಗ್ತಿರ್ತೈತಿ. ಹಾಗೆ ನಮ್ಮ ಮನಸ್ಸು ಏನೈತೋ ಅದು ಕೃತಿ ರೂಪದೊಳಗೆ, ಅಕ್ಷರ ರೂಪದಾಗ ಗ್ಯಾರಂಟಿ ಬರುತ್ತೆ. ಕೃತಿಯನ್ನು ಸೂಕ್ಷ್ಮವಾಗಿ ನೋಡ್ಕೊತ ಹೋದ್ರೆ ಸಾಕು, ಗೊತ್ತಾಗತ್ತೆ ಅವನ ಬದುಕ ಇಲ್ಲಿ ಬಿಂಬ ಆಗುತ್ತೆ. ಕೃತಿ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮಾನಸಿಕವಾಗಿ ದರಿದ್ರ ಆಗಿದ್ದ ಅಂತಂದರೆ ಕೆಲಸನೂ ದರಿದ್ರತಿನ ಗ್ಯಾರಂಟಿನ ಆಗುತ್ತೆ. ಒಬ್ಬ ಎಷ್ಟೇ ಪೋಸ್ ಕೊಡ್ತಾ ಇದ್ರೂ ಸಹಿತ ಒಬ್ಬ ಒಳ್ಳೆ ಬರಹಗಾರ ಕೃತಿ ರೂಪದೊಳಗೆ ಮೋಸ ಮಾಡೇ ಮಾಡ್ತಾನೆ. ಆ ಕೃತಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗತ್ತೆ ಅವನು ಎಲ್ಲಿ ಮೋಸ ಮಾಡಿದಾನ ಅನ್ನೋದನ್ನು. ಆ ಕೃತಿ ಒರಿಜಿನಾಲಿಟಿ ಏನು ಅನ್ನೋದನ್ನು ವಿಮರ್ಶೆ ಮೂಲಕ ನಿಜವಾಗಲೂ ಗೊತ್ತಾಗತ್ತೆ. ನಾವು ಅದನ್ನು ಇವತ್ತು ನೋಡ್ತಾ ಇಲ್ಲ, ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾವೆಲ್ಲ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಅವಕಾಶಗಳಿದಾವ, ನಮ್ಮ ಬೇಡಿಕೆಗಳಿದಾವ. ಅವನು ಇವನು ಹೊಗಳೋದು, ಇವನು ಅವನು ಹೊಗಳೋದು, ಅವ್ನ ತುಪ್ಪ ಇವನು ಕೇಳ್ತದ್ದು, ಇವನು ತುಪ್ಪ ಅವ್ನು ಕೇಳೋದು, ಇಂಥ ಕೆಬರು ಕೆಲಸಗಳು ಜಾಸ್ತಿ ನಡೆದಿದ್ದಾವ. ಒಂದ್ಸಲ ಅವನು ದುಬ್ಬ ಕೊಡ್ತಾನೆ, ಒಂದ್ಸಲ ಇವನು ದುಬ್ಬ ಕೊಡ್ತಾನೆ. ಒಬ್ಬರು ದುಬ್ಬ ಕೊಡ್ಕೊಂಡು ಕೆಬರು ತಿರುಗಾಡ್ತಕ್ಕಂಥ ನೀಚ ಕೆಲಸಗಳು ಇವತ್ತು ಸಾಹಿತ್ಯಿಕ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ನಡೀತಾ ಇದ್ದಾವೆ. ಮತ್ತು ಮ್ಯಾಲೆ ಸನ್ಮಾನಗಳು ಬೇರೆ. ಯಾರನ್ನ ಸನ್ಮಾನ ಮಾಡಕ್ಕೆ ಹೊಂಟಿದ್ರಿ? ಎಂಥ ಸಮಯದೊಳಗೆ ಚಂದ್ರಗಿ ಸರ್ ಅವರು ಒಂದು ಮಾತು ಹೇಳಿದರು, ರಾಜಕಾರಣಿಗಳು ಮಾತಿಗೆ ತಪ್ಪಬಹುದು, ಬದುಕಿಗೆ ತಪ್ಪಬಹುದು, ಕಡೆಗೆ ಬರೋದು ಸಾಹಿತಿಗಳ ಹತ್ರನ ಅದು ಸಜೆಷನ್ ಕೇಳೋದು ಅಲ್ಲೇ. ಸಜೆಷನ್ ಕೊಡ್ತಕ್ಕಂಥ ಒಬ್ಬ ಸಾಹಿತಿ ಪ್ರಾಮಾಣಿಕ ಇಲ್ಲಾಗಿದ್ದ ಅಂತಂದರೆ ಅವ ಇನ್ನೊಂದು ದೊಡ್ಡ ಮೋಸ ಮಾಡ್ತಾನೆ ಆ ವ್ಯವಸ್ಥೆಗೆ, ಇನ್ನೊಂದು ದೊಡ್ಡ ಮೋಸ ಮಾಡ್ತಿರ್ತಾನೆ. ಹೀಗಾಗಿ ಒಬ್ಬ ಬರಹಗಾರ, ಒಬ್ಬ ಲೇಖಕ ಬರಹಕ್ಕೂ ಮತ್ತು ಬದುಕಿಗೂ ಬಹಳ ಪ್ರಾಮಾಣಿಕವಾಗಿರಬೇಕಾಗತ್ತೆ.
ನಾನು ಅನೇಕ ಸಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಕೆಲವು ಜನ ಮಾತಾಡಿದ್ರೆ ನನ್ನ ಜೊತೆ ಹೆಂಗೆ ಅಳತಿ ಮಾಡ್ತೀರಿ ಬರಹ ಮತ್ತು ಬದುಕನ್ನ ಅಂತ ತಿಳ್ಕೊಂಡು. ನಾವು ಭಾಳ ಆಳಕ್ಕೆ ಇಳಿಬೇಕಾಗಿಲ್ಲ. ಸರ್ ಹೇಳಿದ್ರು ಅವರು, ಪಬ್ಲಿಕ್ನೊಳಗೆ ಜಾತೀಯತೆ ಬಗ್ಗೆ ಮಾತನಾಡ್ತಕ್ಕಂಥವ್ರು ವೈಯಕ್ತಿಕ ನೆಲೆದೊಳಗೆ ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ತಿಳ್ಕೊಂಡು. ನಾನು ಎಷ್ಟೋ ಜನ ನೋಡಿದ್ದೀನಿ ದಲಿತ ಬರಹಗಾರನ ಪಾಪ ನಮ್ಮ ಗೆಳೆಯರು ಒಬ್ಬರು ನನ್ನ ಬಂಡಾಯ ಬರಹಗಾರರು ಅಂತ ತಿಳ್ಕೊಂಡು ಹೇಳಿದರು. ನಾ ಯಾವ ಬರಹಗಾರನೂ ಅಲ್ಲ. ನಾ ಇಂಥವು ಪಟ್ಟಿಗಳನ್ನು ಹಚ್ಕೊಳ್ಳಿಕ್ಕೆ ಇಷ್ಟನೂ ಕೊಡೋದಿಲ್ಲ. ಬಂಡಾಯನೂ ಇಲ್ಲ, ದಲಿತನೂ ಇಲ್ಲ, ಏನೂ ಇಲ್ಲ. ನಮ್ಮ ವಿರೋಧ ಮನಸ್ಸತ್ತದು ಒಂದೇ. ಯಾಕಂದ್ರೆ ನನ್ನ ಮುಂದಿದ್ದಿರ್ತಕ್ಕಂಥ ಅನೇಕ ಬಂಡಾಯ ಬರಹಗಾರರು ವೈಯಕ್ತಿಕವಾಗಿ ಇಂಥ ಬಂಡಾಯಗಳನ್ನು ಎದ್ದಿರ್ತಕ್ಕಂಥ ಅನೇಕ ಶೋಷಣೆ ಮಾಡಿದವ್ರನ್ನೂ ನಾನು ನೋಡಿದ್ದೀನಿ, ಅನೇಕ ಮೂಲೆಗುಂಪು ಮಾಡಿದವ್ರನ್ನೂ ನೋಡಿದ್ದೀನಿ. ಅಂಥವು ಎಲ್ಲವುಗಳನ್ನು ಇಲ್ಲಿ ಬರಹ ರೂಪದೊಳಗೆ ತಂದಿದ್ದಾರೆ, ಬರ್ತಾವೆ. ಈ ಪುಸ್ತಕ ಓದಿದ ಕೂಡಲೇ ಗೊತ್ತಾಗುತ್ತೆ ಯಾವ ಅಧಿಕಾರಿ, ಯಾವ ರಾಜಕಾರಣಿ, ಯಾವ ಸಾಹಿತಿ, ಯಾವ ಪತ್ರಿಕೆಗಳು ಅವೆಲ್ಲವುಗಳನ್ನು ನೇರವಾಗಿ ಈ ನಿಮ್ಮೊಂದಿಗೆ ಪುಸ್ತಕದೊಳಗೆ ತಂದು ಬರ್ತಾರೆ. ಹೀಗಾಗಿ ಈ ಪುಸ್ತಕದ ಬಗ್ಗೆ ಮಾತನಾಡಲಿಕ್ಕೆ ಖುಷಿ ಅನಿಸ್ತಕ್ಕಂಥ. ಇಲ್ಲಿ ಆತ್ಮವಿಮರ್ಶದೊಂದಿಗೆ ಬಂದುಬಿಡ್ತಾವೆಲ್ಲ ಲೇಖನಗಳು. ಯಾವುದು ಆತ್ಮವಿಮರ್ಶದೊಂದಿಗೆ ಬರಹ ಬರುತ್ತನೋ ಅದು ಒರಿಜಿನಲಿಟಿ. ಅದು ಬೇರೆದವರು ಬಟ್ಟು ಮಾಡ್ಕೊತಾನೆ ಹೋಯಿತು ಅಂತಂದರೆ ಮಂದಿಗೆ ಹೇಳ್ಕೊತಂದ್ರೆ ನೀನೇನು. ಇಲ್ಲಿ ತನ್ನ ಅಸ್ತಿತ್ವದ ಬಗ್ಗೆ ಅವರು ಖಡಾಖಂಡಿತವಾಗಿ ಹೇಳ್ತಾರೆ, ನಾನು ಇದುವರೆಗೆ ಯಾವ ಮೋಸ ಮಾಡಿಲ್ಲ, ನಾನು ಇದುವರೆಗೆ ಯಾರು ಅನ್ಯಾಯ ಮಾಡಿಲ್ಲ, ಮಾಡಿದವರು ಬಿಡೋದಿಲ್ಲ, ಹಂಗನ ಬಿಡೋದಿಲ್ಲ, ನಾ ಜವಾರಿ ಮನುಷ್ಯ, 35-40 ವರ್ಷ ಸರ್ವಿಸ್ದೊಳಗೆ ನಾನು ಇಂಥದ್ದು ಮಾಡಿದ್ದೀನಿ ಅನ್ನೋದು ನೇರವಾಗಿ ಹೋಗ್ತಾರೆ. ಯಾರು ಏನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ ಅನ್ನೋದು ಖಡಾಖಂಡಿತವಾಗಿ ಹೆಸರು ಹೇಳ್ತಾರೆ. ಒಳ್ಳೆ ಅಧಿಕಾರಿ ಇದ್ದ ಅಂತಂದ್ರೆ ಅವನು ಒಳ್ಳೆ ಅಧಿಕಾರಿ ಅಂತ ತಿಳ್ಕೊಂಡು ಹೆಸರು ತೊಗೊಂಡು ಹೇಳಿದ್ದಾರೆ. ಒಳ್ಳೆ ರಾಜಕಾರಣಿ ಇದ್ದ, ಜನಪರ ರಾಜಕಾರಣಿ ಇದ್ದ ಅಂದ್ರೆ ಅವನ ಹೆಸರು ತೊಗೊಂಡು ಇಲ್ಲಿ ಹೇಳಿದ್ದಾರೆ. ಮತ್ತು ಕೆಟ್ಟ ರಾಜಕಾರಣಿಗಳು, ಕೆಟ್ಟ ಅಧಿಕಾರಿಗಳು ಇದ್ರೂ ಸಹಿತ ಅವ್ನು ಹೆಂಗೆ ತಿರುಗಬೇಕೋ ಹಂಗೂ ತಿರುಗಿದ್ದಾರೆ. ನಮ್ಮ ಮುಂದೆ ಇದ್ದಿರ್ತಕ್ಕಂಥ ಒಂದು ವ್ಯವಸ್ಥೆ ಸಮಾಜ ಇದೆ. ಆ ಸಮಾಜ ಜವಾಬ್ದಾರಿಯನ್ನು ಇಟ್ಟುಕೊಂಡು ಒಬ್ಬ ಬರೆಹಗಾರ, ಒಬ್ಬ ಪತ್ರಕರ್ತ ಬರೆದಿರ್ತಕ್ಕಂಥದ್ದು. ನಾವು ಯಾರ್ಯಾರು ಉಪಕಾರ ಮಾಡಬೇಕಾಗಿಲ್ಲ. ನಾನು ಅನೇಕ ಸಲ ಹೇಳ್ತಿರ್ತೀನಿ, ಅಧಿಕಾರ ಅಂತಕ್ಕಂಥದ್ದು. ಈ ಅಧಿಕಾರ ಅಂತಕ್ಕಂಥ ಒಂದು ಪದನ ಸಾಂವಿಧಾನಿಕವಾಗಿ ವಿರುದ್ಧವಾಗಿರ್ತಕ್ಕಂಥ ಒಂದು ಪದ ಅದು. ನಾವು UPSC ಆಗಿರ್ಬೋದು, KPSC ಆಗಿರ್ಬೋದು, ಇವೆಲ್ಲವುಗಳನ್ನು ಪಬ್ಲಿಕ್ ಸರ್ವಿಸ್ ಅಂತ ತಿಳ್ಕೊಂಡೇ ಕರಿತೀವಿ ನಾವು. ಸಾರ್ವಜನಿಕ ಸೇವೆ ಅಧಿಕಾರದ ಅಲ್ಲ, ಹುಚ್ಚ ಕಟ್ಕೊಂಡು ತಿರುಗಾಡಲಿಕ್ಕೆ ಅಲ್ಲ. ಒಬ್ರು ಯಾರೋ ಒಬ್ಬರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇವತ್ತು ಪೇಪರ್ನೊಳಗೆ, IAS ಪಾಸ್ ಮಾಡಿರ್ತಕ್ಕಂಥ ಅದು ಸ್ಟೇಟಸ್ ಅಲ್ಲ, ಎಲಿಜಿಬಿಲಿಟಿ. ಸಮಾಜ ಸೇವೆ ಮಾಡಲಿಕ್ಕೆ ಇದ್ದಿರ್ತಕ್ಕಂಥ ಒಂದು ಅರ್ಹತೆ ಅಷ್ಟ. ಆ ಅರ್ಹತೆ ನೀಡಿಕೊಂಡು ಸಮಾಜದ ಕಣ್ಣೀರನ್ನು ಬರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದೊಳಗೆ ಇದ್ದಿರ್ತಕ್ಕಂಥ ಅಧಿಕಾರಿ ಹೊರತಾಗಿ ಕುಚ್ಚ ಕಟ್ಕೊಂಡು ಮೆರವಣಿಗೆ ಮಾಡಲಿಕ್ಕೆ ಅಲ್ಲ. ಸಮಾಜದ ದುಡ್ಡದಿಂದ ಅವ್ನು ಕಾರ್ ಕೊಟ್ಟಿರ್ತಾರೆ, ಸಮಾಜದ ದುಡ್ಡದಿಂದ ಅವ್ನು ವ್ಯವಸ್ಥೆ ಕೊಟ್ಟಿರ್ತಾರೆ. ಸಮಾಜದ ಕಣ್ಣೀರು ಬರೆಸೋದು ಅವನ ಕೆಲಸ, ಸೇವೆ ಹೊರತಾಗಿ ಅಧಿಕಾರ ಅಲ್ಲ. ಹೀಗಾಗಿ ಅಧಿಕಾರ ಅಂತಕ್ಕಂಥ ಒಂದು ಪದವನ್ನು ತೆಗೆದು ಹಾಕಿದರೆ ಸೇವೆ ಅಂತಕ್ಕಂಥದ್ದು ಬಂದರೆ ಒಂದಿಷ್ಟು ಸಮಾಜದೊಳಗೆ ಈ ಅಧಿಕಾರಶಾಹಿ ವರ್ಗಕ್ಕೆ ಮತ್ತು ಸಮಾಜದ ಮಧ್ಯೆ ಒಳ್ಳೆಯ ಸಾಂಸ್ಕೃತಿಕ ಸಂಬಂಧ, ಸಾಮಾಜಿಕ ಸಂಬಂಧ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೀಗಾಗಿ ಈ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಅಧಿಕಾರ ಅಂತಕ್ಕಂಥ ಒಂದು ಪದವನ್ನು ತೆಗೆದು ಹಾಕಬೇಕು. ಅವಾಗ ಇವೆಲ್ಲ ಕೊಂಬುಗಳೆಲ್ಲ ಮುರಿದು ಹೋಗ್ತಾವ. ಅವಾಗ ಇವು ಅಧಿಕಾರಿ ಸಮಾಜದ ಬಂದು ಬರಲಿಕ್ಕೆ ಸಾಧ್ಯ ಆಗತ್ತೆ, ಬರಲೇಬೇಕಾಗತ್ತೆ. ಮೆರವಣಿಗೆ ಮಾಡಲಿಕ್ಕಲ್ಲ, ಸಮಾಜ ಸೇವೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ಸಮಾಜದ್ದು. ಇದನ್ನು ಕೇಳೋ ವ್ಯವಸ್ಥೆಗಳು ಇವತ್ತು ಕಡಿಮೆ ಆಗಿರ್ತಾರೆ. ಅಂಥ ಕೇಳೋ ವ್ಯವಸ್ಥೆಗಳು ಇಲ್ಲೆಲ್ಲ ಪದಗಳು ಬಂದಿದ್ದಾವೆ, ಕೇಳಿದಾರಲ್ಲ. ಅದನ್ನು ಆಧಾರ ಇಟ್ಟುಕೊಂಡು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಸಾಹಿತಿಗಳು ಏನಾಗಿಬಿಟ್ಟಿತ್ತು ಅಂತಂದರೆ ಅಧಿಕಾರಿಗಳು ಬಾಲ ಇಟ್ಕೊಂಡು ತಿರುಗಾಡೋದು, ರಾಜಪುರವನ್ನು ಕುಚ್ಚಾಡ್ಕೊಂಡು ತಿರುಗಾಡೋದು. ಬರಹಗಾರರು ನಿಮ್ಮ ಜವಾಬ್ದಾರಿ ಅಕ್ಷರಗಳ ಮೂಲಕ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲಿ ರಾಜಕಾರಣಿ ನೋಡಂಗಿಲ್ಲೋ, ಎಲ್ಲಿ ಅಧಿಕಾರಿ ನೋಡಂಗಿಲ್ಲೋ, ಅಲ್ಲಿ ಬರಹಗಾರರು ನೋಡಿ ಅದನ್ನು ಕಣ್ತರಿಸೋದು ಕೆಲಸ ಸಾಹಿತ್ಯದ್ದು ಕೆಲಸ. ಅದನ್ನು ಬಿಟ್ಟು ನೀವು ನಾವು ಹೊಳ್ಕೊಳ್ಕೊ ತಿರುಗಾಡೋದು ಮತ್ತು ನಿಮ್ಯಾರು ನಂಬವರು ಅಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಇಂಥದ್ರ ಮತ್ತೆ ಈ ರೀತಿ ಬರೀತಾರಂತಂದ್ರೆ ಅದು ಭಾಳ ಸಂತೋಷದ ವಿಷಯ. ತನ್ನ ಆತ್ಮವಿಮರ್ಶದ ಜೊತೆಗೆ ನಾನು ಹಿಂಗೆ ಅದೇನಿ ಅಂತ ತಿಳ್ಕೊಂಡು ಹೇಳೇನೆ ಇಂಥದ್ದು ಬರೆದಿದ್ದೀನಿ ಅಂತ ತಿಳ್ಕೊಂಡು ಆತ್ಮವಿಮರ್ಶದ ಮೂಲಕ ಸಾಮಾಜಿಕ ವಿಮರ್ಶೆಯನ್ನು ಮಾಡ್ತಕ್ಕಂಥ ವಿಶಿಷ್ಟ ಪ್ರಯೋಗ ಬರಹ ಇಲ್ಲಿ ನಾವು ಕಾಣ್ತೀವಿ ಈ ಪುಸ್ತಕದೊಳಗೆ. ಪಕ್ಕಾ ಜವಾರಿ ಮನುಷ್ಯ. ಜವಾರಿ ಮನುಷ್ಯ ಅಂದರೆ ಏನು? ಒಳಗೊಂದು ಹೊರಗೊಂದು ಇಲ್ಲ, ನೇರ ನೇರ್. ಜವಾರಿ ಹೋರಿ ಅಂತ ಕೇಳ್ತೀವಿ ನಾವು ಹಳ್ಳಿ ಭಾಷೆದೊಳಗೆ. ಎದುರಿಗೆ ಬಂದರೆ ಹಾಯ್ತಿತ್ತು ಅದು, ಕಾಲು ಕೆದರ್ತಿತ್ತು, ನೋಡಿ ಹೇಳಂಗಿಲ್ಲ. ಹಂಗೆ ಅನ್ಯಾಯ ಕಂಡ್ರೆ, ಅನೀತಿ ಕಂಡ್ರೆ, ಭ್ರಷ್ಟಾಚಾರ ಕಂಡ್ರೆ, ಲಂಚತನ ಕಂಡ್ರೆ
ಶೋಷಣೆ ಕಂಡ್ರೆ ನೇರವಾಗಿ ಮಾತಾಡ್ತಕ್ಕಂಥ, ನೇರವಾಗಿ ಬರೀತಕ್ಕಂಥ, ನೇರವಾಗಿ ಕರೆಕ್ಟ್ ತಗೋತಕ್ಕಂಥ ಮನುಷ್ಯ. ಈ ಜವಾರಿತನ ಬಂದಿದ್ದು ಮತ್ತೆಂದಿದಲ್ಲ, ಗ್ರಾಮೀಣ ಭಾಗದಿಂದ. ಈಗಿನ ಗ್ರಾಮೀಣ ಭಾಗ ಅಲ್ಲ, ಮೊದಲೊಂದು ಗ್ರಾಮೀಣ ಭಾಗ ಅನ್ನೋದು ಇತ್ತು. ಇವತ್ತಿನ ಗ್ರಾಮೀಣ ನಾವು ಎಷ್ಟರ ಮಟ್ಟಿಗೆ ಅದು ಉಳ್ಕೊಂಡೈತೆ ಅನ್ನೋದು ಬೇರೆ, ಅವಶೇಷಗಳಾಗಿ ಉಳ್ಕೊಂಡಿದ್ದಾವೆ ಇವತ್ತು ಗ್ರಾಮೀಣ ಭಾಗ. ಆ ಜವಾರಿ ಅಂತಕ್ಕಂಥದ್ದು ಅವಶೇಷಗಳಾಗಿದ್ದಾವೆ. ಒಂದು ಟೈಮ್ ಒಳಗೆ ಜವಾರಿ ಅನ್ನೋದು ಏನಿತ್ತಲ್ಲ, ಪ್ರಾಮಾಣಿಕತೆ, ನಿಷ್ಠೆ, ಧೈರ್ಯ, ಮುಕ್ತತೆ, ಅವೆಲ್ಲ ಜವಾರಿಗಳು. ಆ ಜವಾರಿಗಳನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಬೆಳಗಾವದೊಳಗೆ. ಇಂಥವೆಲ್ಲ ಕಂಡ್ರೆ ಆಗಿರೋದಿಲ್ಲ ಅಂಥ ವ್ಯಕ್ತಿಗಳಿಗೆ. ಅಂಥವ್ರು ನೇರವಾಗಿ ಈಜತಕ್ಕಂಥದ್ದು, ಎದುರು ಈಜಿಸ್ತಕ್ಕಂಥದ್ದು ಗೊತ್ತೈತಿ. ಎದುರು ಈಜಿರ ಹೊಡಿತಕ್ಕಂಥ ತೆರೆಗಳು ಮೈ ಮೇಲೆ ಬಂದು ನೀರು ಕುಡಿಸಿ ಮತ್ತೆ ದಡಕ್ಕೆ ತಂದು ಹೋಗಿದ್ದಿತ್ತದು. ದಡಕ್ಕೆ ತಂದು ಹೋಗೋದ್ರೂ ಸಹಿತ ಸೋಲಲ್ಲ ಅನ್ನೋದನ್ನು ಮತ್ತೆ ಈಜಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಯಾವನಲ್ಲಿ ಇದು ಜವಾರಿತನ ಇರ್ತಿತ್ತೋ ಅಂಥವು ಮಾತ್ರ ಈಜಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಂಗೆ ಇದುವರೆಗೆ ಬಾಮಣಿ ಅವರು ತನಗೆ ಎಷ್ಟು ಸಾಧ್ಯ ಆಗ್ತಿತ್ತೋ ಅಷ್ಟರ ಮಟ್ಟಿಗೆ ಎದುರು ಈಸ್ಕೊತನೇ ಬಂದಿದ್ದಾರೆ. ದಡಕ್ಕೆ ತಂದು ಹೋಗೋದ್ರೂ ಸಹಿತ ಬಿದ್ದಿನಲ್ಲ ದಡಕ್ಕೆ ಅಂತ ತಿಳ್ಕೊಂಡು, ಗೊತ್ತಾದ್ರೂ ಸಹಿತ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಎತ್ತು ಚಟಿ ಹಾಕಿ ನೀರಿನಾಗ ಜಿಗಿತಾರೆ, ಮತ್ತೆ ಈಸ್ತಾರೆ. ಇದು ಬದುಕ. ಇದು ಬದುಕ. ಮನುಷ್ಯನಿಗೆ ಒಂದು ಬದುಕಿರಬೇಕಲ್ಲ. ಮನುಷ್ಯನ ಅಂದ ಕೂಡಲೇ ಇನ್ನೊಬ್ಬರ ಮಕ ಸವರ್ಕು ತಿರುಗಾಡೋದ್ರೊಳಗೆ ಯಾವ ಬದುಕಿಗೆ ಅರ್ಥನೂ ಇಲ್ಲ. ಬದುಕು ಭಾಳ ದಿವಸ ಇಲ್ಲ, ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂಥ. ಈಗಂತೂ ಇತ್ತೀಚೆಗೆ ಭಾಳ ನೀರಿನಾಗಿನ ಗುಳ್ಳೆ ಅನ್ನೋದು ಎಲ್ಲರಿಗೆ ಭಾಳ ಮನವರಿಕೆ ಆಗಿರ್ತಕ್ಕಂಥ ಸತ್ಯ. ಇಷ್ಟಿದ್ದೂ ಸಹಿತ ನಾವು ಮನುಷ್ಯತ್ವವನ್ನು ಮರೆತು ಹೋಗ್ತಕ್ಕಂಥ ವ್ಯವಸ್ಥೆದೊಳಗಿದ್ದೀವಿ. ಅಂಥ ಮನುಷ್ಯತ್ವವನ್ನು ಪರಿಚಯ ಮಾಡ್ತಕ್ಕಂಥದ್ದು, ಮನುಷ್ಯತ್ವದ ಜೊತೆಗೆ ಬಂದಿರತಕ್ಕಂಥವ್ರು ಅವರು. ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಸಿದ್ದಾಪುರ ವಾಡಿ ಅಂತ, ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರ ವಾಡಿ ದಾರಿ ಒಳಗೆ ಬರ್ತಿರ್ತಾರೆ. ಅದು ಆದಿ ಊರ ಬಹುಶಃ ನಾವು ನನ್ನ ಊರಿಗೆ ಹೋಗ್ತಕ್ಕಂಥ ಆದಿ ಒಳಗನ ಅದು ಊರು ಇದ್ದಿರ್ತಕ್ಕಂಥದ್ದು. ಬಹುಶಃ ಆ ಕಡೆ ಅವರೆಲ್ಲ ಹಿಂಗೆ ಕಾಣಿಸ್ತೈತಿ. ನಮ್ಮಂಥವ್ರನ್ನ, ಅವರಂಥವ್ರನ್ನ ಡೈರೆಕ್ಟ್ನ ಮಾತನಾಡ್ತಕ್ಕಂಥವ್ರು, ಬರೀತಕ್ಕಂಥವ್ರು ಅಂತ. ಕಷ್ಟ ಭಾಳ ಅನುಭವಿಸಿದ್ದಾರೆ, ಎಲ್ಲ ಬರೀತಾರೆ. ಅವರ ಹೊಟ್ಟೆ ಕೂಳಿ ಇರಲಿಲ್ಲ, ಮಣ್ಣು ತಿಂದಿದ್ದಾರೆ. ಮಣ್ಣು ತಿಂದು ಬದುಕಿದ್ದಾರೆ. ಮಣ್ಣು ತಿಂದು ಬದುಕಿರ್ತಕ್ಕಂಥ ವ್ಯಕ್ತಿ ಮಣ್ಣಿನ ವಾಸನೆ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ. ಅವ್ವ ಊರೊಳಗೆ ಡೆಲಿವರಿ ಕೆಲಸ ಮಾಡ್ತಿದ್ರು, ಅಡಿಯಾನ್ ಮಾಡೋದು ಕೆಲಸ. ಅವ್ರು ಏನು ಕಾಳ ಕಡಿ ಕೊಡ್ತಿದ್ರು ಅದನ್ನ ತಗೊಂಡು ಬಂದು ಹುಡುಗರಿಗೆ ಹಾಕ್ತಕ್ಕಂಥದ್ದು. 11 ಮಂದಿ ಇವರೆಲ್ಲ ಉಪವಾಸ ಅನ್ನೋದು ಇವ್ರ ಬದುಕಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಬಡತನ ಅನ್ನೋದು ಬೆನ್ನಿ ಕಟ್ಕೊಂಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಸಹಿತ ಸ್ವಾಭಿಮಾನ ಮಾತ್ರ ಬಿಟ್ಟಿಲ್ಲ. ಈ ಬಡತನಕ ಹಸಿವಿನ ಜೊತೆನ ಸ್ವಾಭಿಮಾನದ ಇನ್ನೊಂದು ಮುಖ ಇರ್ತೈತೇನೋ, ಅಲ್ಲಿ ಇರ್ತೈತೇನೋ ಅನ್ನಿಸುತ್ತೆ. ಬಹುಶಃ ಅದೊಂದು ಸಲ ಅಪವಾದನ ಆಗಿರ್ತೈತ್ರಿ. ಈಗ ಈ ಬಡತನಕ್ಕೆ ಸ್ವಾಭಿಮಾನ ಬಂದು ಬಿಡ್ತು ಅಂತಂದ್ರೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ವೈರಿಗಳನ್ನು ಜಾಸ್ತಿ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಅವೆಲ್ಲವುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹುಟ್ಟು ಹೋರಾಟಗಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಅವರ 2 ಉದಾಹರಣೆ ಕೊಡ್ತಾರೆ. ಅವರ ಹುಟ್ಟು ಹೋರಾಟಗಾರ ಅಂದ್ರೆ ಮೊದಲಿನಿಂದನೂ ಹೋರಾಟಗಾರ ಮಾಡಿರ್ತಕ್ಕಂಥದ್ದು. ಒಬ್ಬನೇ ಅವನ ಗುರು ಹೇಳಿದ್ರ, ಇವರೆಲ್ಲೋ ಅವ್ರ ಊರಾಗ ಶಾಲೆ ಒಳಗೆ ಸ್ಕೂಲ್ ಹಿಂದಗಡೆ ಹೋಗಿ ಒಂದಕ್ಕೆ ಮಾಡ್ತಾಯಿದ್ರು. ಮಾಸ್ತರ್ ಇರ್ತಾವ ಬಂದು ಜಾಡ್ಸಿ ಬಂದ ಹಿಂಗೆ ಇಲ್ಲೆಲ್ಲ ನಿಂತು ಉಚ್ಚಿ ಹೋಗಿ ಬರ್ದು ಅಂತ ತಿಳ್ಕೊಂಡು. ಆಮೇಲೆ ಆಯಿತು ಅಂತ ತಿಳ್ಕೊಂಡು ಇವ್ರು ಬಂದರು ಹುಡುಗರ. ಮಾಸ್ತರ್ ಹೋಗಿ ಅದನ್ನ ಅಲ್ಲಿ ಮಾಡ್ತಾ ಇದ್ದ. ದಿವಸ ಬಿಟ್ಟಾರ ನೀವ್ರ ಕಿಟಕಿಯಾಗಿ ನಿಂತು ಜೋರ್ಲೆ ಕಲ್ಲು ಬೀಸಿ ಹೋಗಿದ್ರು. ಅದ ಗುರುವಿಗೆ ನಮಗೆ ಹೇಳಿದ್ದೇನು ನೀವು ಮಾಡೋದೇನಂತ ಅಂದ ಹಾಕಿರ್ತಕ್ಕಂಥ ಕಲ್ಲ ಅಣ್ಣನಿಗೆ ಯಾವನೋ ಒಬ್ಬ ಮನುಷ್ಯ ವ್ಯಕ್ತಿ ಬಡ್ದಿದ್ದ, ಅವನು ಹಾಕಿ ಕಲ್ಲು ತೆಗೆದ್ರು, ಕಲ್ಲಲ್ಲಿ ಹೊಡೆದ್ರು. ಇದು ಮೊದಲಿನಿಂದ ಬಂದಿರತಕ್ಕಂಥ ಕಲ್ಲು ಹೊಡಿತಕ್ಕಂಥ ಕೆಲಸ ಏನೈತಿಲ್ಲ, ಸುಮ್ಮನೆ ಕಲ್ಲು ಹೊಡೆಯೋದಲ್ಲ. ಅನ್ಯಾಯದ ವಿರುದ್ಧ, ಅನೀತಿ ವಿರುದ್ಧ ಇಂಥ ಕಲ್ಲು ಹೊಡಿತಕ್ಕಂಥ ವ್ಯವಸ್ಥೆ ಮೊದಲಿನಿಂದಲೂ ಉಳಿಸ್ಕೊಂಡು ಬಂದಿದ್ದು ಹೊರತಾಗಿ ನಡುವು ಬಂದದ್ದಲ್ಲ. ಇಂಥ ಅನ್ಯಾಯದ ವಿರುದ್ಧ ಮಾತನಾಡೋದು, ಹೊಡೆಯೋದು, ದಂಗೆ ಹೇಳೋದು ಅನ್ನೋದು ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿಬಿಟ್ಟೈತ್ರಿ. ಪ್ರಗತಿಪರ ಅನ್ನೋದು ಒಂದು ರೀತಿ ಫ್ಯಾಷನ್ ಆಗಿಬಿಟ್ಟೈತಿ. ಭಾಳ ಜನ ಪ್ರಗತಿಪರರು, ಬಂಡಾಯಗಾರರು ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ನಾನು ನೋಡ್ತೀನಿ. ವೈಯಕ್ತಿಕವಾಗಿ ಬದುಕದೊಳಗೆ ಭಿನ್ನತೆ ಐತಿ. ಯಾರಪ್ಪ ಇವರು? ರಾಜಕಾರಣಿಗಳ ಜೊತೆ ಏಜೆಂಟ್ ಮಾಡ್ತಕ್ಕಂಥ ದಂಧೆಗಳು, ಅಧಿಕಾರದ ಜೊತೆ ನೆಕ್ಕೊತ್ತರಿಗಾಡ್ತಕ್ಕಂಥವ್ರು, ಇವ್ರು ಏನು ಬಂಡಾಯಗಾಗ್ತಾರೆ? ಅವ ಜನರ ಧ್ವನಿ ಆಗ್ತಾನೆ, ಕಣ್ಣೀರು ಒರೆಸೋ ಕೆಲಸ ಆಗ್ತಾನೆ, ಮಾಡ್ತಿರ್ತಾನವ. ಅವ ಅಲ್ಲಿ ನಿಂತು ಮಾತಾಡಬೇಕು ಹೊರತಾಗಿ ಅಧಿಕಾರಿ ಜೊತೆ ಹೆಗಲ ಮೇಕೈ ಹಾಕೊಂಡು ರಾಜಕಾರಣಿಗಳ ಜೊತೆ ಬಾಲ ಹಿಡ್ಕೊಂಡು ತಿರುಗಾಡ್ತಕ್ಕಂಥ ಬಂಡ ಹೆಂಗಾಗ್ತಾನೆ? ಪ್ರಭುತ್ವ ವ್ಯವಸ್ಥೆ ಎಂದೂ ಜನಪರವಾಗಿ ಕೆಲಸ ಮಾಡೋದಿಲ್ಲ. ಮಾಡ್ತೀನಿ ಅಂತ ತಿಳ್ಕೊಂಡು ತೋರಿಸ್ತಿರ್ತೆ, ಅದು ಮಾಡೋದಿಲ್ಲ. ಅಲ್ಲಿ ತನ್ನ ಸ್ವಾರ್ಥದ ಬಿರುಕುಗಳಿರ್ತಿರ್ತಾವ. ಆ ಬಿರುಕುಗಳನ್ನು ಗುರುತಿಸಿ ಮಾತನಾಡೋದು ಒಬ್ಬ ಬರಹಗಾರನ ಕೆಲಸ. ಅಂಥ ಬಂಡಾಯಗಾರರು ನಮ್ಮಲ್ಲಿ ಅದಾರ, ಅಂಥ ಪ್ರಗತಿಪರರು ನಮ್ಮಲ್ಲಿ ಅದಾರ. ಬದುಕೊಂದು
ಬರಹ ಮತ್ತೊಂದು ಪೋಸ್ಗಳು ಕೊಡೋದು ಸಿಕ್ಕಾಪಟ್ಟೆ ಪ್ರಶಸ್ತಿಗಳೆಲ್ಲ ಅವರಿಗೆ ನಾವು ಯಾರನ್ನ ಸನ್ಮಾನ ಮಾಡ್ಕೊಂಡೇವೋ ಅಂದರೆ ಅಂಥವ್ರನ್ನ ಇಂಥ ಸಮಾಜದ ಮಧ್ಯೆ ಇದ್ದೀವಿ. ಅಂಥ ಸಮಾಜವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಲೇಖನಗಳು ಈ ಪುಸ್ತಕದೊಳಗೆ ನೇರ ಅದಾವ. ಅವತ್ತನ್ನೆಲ್ಲ ನಾನು ಈ ರೀತಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಪತ್ರಿಕೆಗಳ ಬಗ್ಗೆನೂ ಅವ್ರು ಬರೀತಾರೆ. ಪತ್ರಿಕೆಗಳು ಇವತ್ತು ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಂಡು ಅವೆಲ್ಲ ಏನು ಹೇಳೋದು ಅವಶ್ಯಕತೆಯೇ ಇಲ್ಲ. ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಪತ್ರಿಕೆಗಳು ಯಾವ ರೀತಿ ಮಾಡ್ತಾ ಇದ್ದಾವೆ ಏನಿಲ್ಲ ಅಂತ ತಿಳ್ಕೊಂಡು. ಬಡತನದ ಬಗ್ಗೆನೂ ಬರೆದಿದ್ದಾರೆ. ಇದು ಇಷ್ಟೆಲ್ಲ ಬರಬೇಕಾಗಿತ್ತು ಅಂತಂದರೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಮಣ್ಣಿನ ಸೊಗಡು, ಮಣ್ಣಿನ ಕಾಳಜಿ ಜೊತೆಗೆ ಮುಂದೆ ಬಂದಂಗೆ ಇವರಲ್ಲಿ ಒಂದು ತಾತ್ವಿಕ ಓದು ಸಿಕ್ತು. ಅದು ಯಾರು ಅಂತಂದರೆ ಬಸವಣ್ಣವರು ಓದು, ಜೊತೆಗೆ ಲೆನಿನ್ ಅವರು ಓದು, ಕಾರ್ಲ್ ಮಾರ್ಕ್ಸ್ ಅವರು ಓದು, ಅಂಬೇಡ್ಕರ್ ಅವರ ಓದು, ಇವೆಲ್ಲವುಗಳ ತೀವ್ರ ಪ್ರಭಾವಗಳು ಅವ್ರ ಮೇಲೆ ಇದ್ದಾವೆ. ಇವೆಲ್ಲರೂ ಸಾಮಾಜಿಕವಾಗಿ ಶ್ರಮಿಸಿರ್ತಕ್ಕಂಥ, ಶ್ರಮ ವರ್ಗದ ಪರವಾಗಿದ್ದಿರ್ತಕ್ಕಂಥ, ಬಡವರ ಪರವಾಗಿದ್ದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅನ್ನೋದನ್ನು ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂಥ ಇಂಥವರ ಬದುಕು ಬರಹಗಳು ಅವ್ರ ಮೇಲೆ ಮತ್ತಷ್ಟು ತೀವ್ರ ಪ್ರಭಾವ ಬೀರಿದ್ರಿಂದ ಅವರ ಬರವನ್ನೇ ಇನ್ನಷ್ಟು ಪ್ರಭಾವಿತವಾಗಿ ಬಂದಿರತಕ್ಕಂಥದ್ದು ನಂತರದ ಬರಹಗಳಲ್ಲಿ ನೋಡ್ತೀವಿ. ಪತ್ರಿಕೆ ಇದು ಹೇಳ್ತಾರವ್ರ, ನಾವು ಪತ್ರಿಕೆ ಹಾಯ್ದಿಲ್ಲಿ ನಡೆಸಿರ್ಬೋದು, ಅದಕ್ಕಿಂತ ಮೊದಲು ನಡೆಸಿರ್ಬೋದು. ಪತ್ರಿಕೆ ನಡೆಸೋದು ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಏನು ನನಗೆ ಅದರಿಂದ ಸಿಕ್ಕೇನೂ ಇಲ್ಲ. ಆದ್ರೆ ಯಾಕೆ ಪತ್ರಿಕೆ ನಡೆಸ್ತಾ ಇದ್ದೀನಿ ಅಂತಂದರೆ ನನಗೊಂದು ಋಣ ಐತಿ, ಸಮಾಜದ ಋಣ ಐತಿ. ಕಣ್ಣೀರು ಉಂಡಿದ್ದೀನಿ, ಬಡತನ ಕಂಡಿದ್ದೀನಿ, ಹಸಿವಿನಿಂದ ಬಳಲಿದ್ದೀನಿ, ಮಣ್ಣು ತಿಂದಿದ್ದೀನಿ. ಇದರಿಂದ ನಾನು ಅನುಭವಿಸಿರ್ತಕ್ಕಂಥದ್ದನ್ನು ವಾಪಸ್ ನಾನು ಏನಾದ್ರು ಕೊಡಬೇಕಲ್ಲ. ಭಾಳ ಜನ ನಮ್ಮಲ್ಲೇ ಈ ಬಡತನದಿಂದ ಬಂದಿರತಕ್ಕಂಥವ್ರು, ಕಣ್ಣೀರನ್ನು ಕೂಳು ಉಂಡ್ಕೊಂಡು ಬಂದಿರತಕ್ಕಂಥವ್ರು ಬಂಡವಾಳ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬಡತನವನ್ನು ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳು ನಾವು ನೋಡ್ತಾ ಇದ್ದೀವಿ. ಬಡತನವನ್ನು ಬಂಡವಾಳ ಮಾಡಿಕೊಂಡು ವೈಯಕ್ತಿಕ ಹಿತಾಸಕ್ತಿಗಳನ್ನು ಪೂರೈಸ್ತಿರ್ತಕ್ಕಂಥ ಅನೇಕ ಜನ ನಾವು ನೋಡ್ತಾ ಇದ್ದೀವಿ. ರಾಜಕೀಯ ವಲಯದೊಳಗೂ ನೋಡ್ತಾ ಇದ್ದೀವಿ. ನನ್ನ ಮೊನ್ನೆ ಒಂದು ಸಲ ಮಾತು ಬಂತು, ಗ್ರಾಮೀಣ ಭಾಗದಿಂದ IAS ಪಾಸ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಜಾಸ್ತಿ ಬರ್ತಾ ಇದ್ದಾರೆ, ಭಾಳ ಖುಷಿ ಪಡಬೇಕು ಅಂತ ತಿಳ್ಕೊಂಡು. ಬಡತನ ವರ್ಗದಿಂದ IAS ಅಧಿಕಾರಿಗಳು ಜಾಸ್ತಿ ಬರ್ತಾ ಇದ್ದಾರೆ, ಖುಷಿ ಪಡಬೇಕು ಅಂತ. ಹೌದು, ಪಡಬೇಕು, ನಿಜವಾಗ್ಲೂ ಪಡಬೇಕು. ಗ್ರಾಮೀಣ ಭಾಗದಿಂದ ಒಂದು ಟೈಮ್ಗಳಿಗೆ ಯಾರು ಗೊತ್ತಿಲ್ಲಾಗಿತ್ತೋ ಆ ವಲಯದಿಂದ ಬಂದಿರತಕ್ಕಂಥವ್ರು ಪಾಸ್ ಆಗ್ತಾ ಇದ್ದಾರೆ, ಬರಬೇಕು. ಬಡತನ ವರ್ಗದಿಂದ ಬರಬೇಕು. ಬಂದ ಮೇಲೆ ಆ ಖುಷಿ ಮುಂದುವರಿಬೇಕಲ್ಲ. ಯಾವ ವರ್ಗದಿಂದ ಬಂದಿದ್ದೋ ಆ ವರ್ಗದ ಕಣ್ಣೀರು ಒರೆಸೋದಕ್ಕಿಂತ ಮತ್ತೆ ಕಣ್ಣೀರು ರಕ್ತ ತರಿಸ್ತಿದ್ದಂತಂದ್ರೆ ಹೆಂಗೆ ಖುಷಿ ಪಡಬೇಕು? ಯಾವ ಗ್ರಾಮೀಣ ಭಾಗದಿಂದ IAS ಆಫೀಸರ್ ಬಂದಿದ್ದೋ ಒಟ್ಟು ವಾಪಸ್ಸದೊಳಗೆ ಈ ಸರ್ಕಾರದ ಯೋಜನೆಗಳನ್ನು ಮನೆ ತಿನ್ನಿಸ್ತಾನಂತಂದ್ರೆ ಹೆಂಗೆ ಖುಷಿ ಪಡಬೇಕು? ಗ್ರಾಮೀಣ ಭಾಗದಿಂದ ಬಂದವರು ತಿಳ್ಕೊಂಡು ಖುಷಿ ಪಡ್ಬೇಕಾ? ನಾವು IAS ಮಾಡ್ತಕ್ಕಂಥ ಸಂದರ್ಭದೊಳಗೆ ಅನೇಕ ಜನ ಚರ್ಚೆ ಮಾಡ್ತಿದ್ರು, ಹಳ್ಳಿಗಳನ್ನು ದೊಡ್ಡ ಸುಧಾರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ನಾವೆಲ್ಲ ಹಾರಾಡಿ ಮಾತಾಡಿದವರು. ಒಂದು ಟೈಮ್ದೊಳಗೆ ಧಾರವಾಡ ಸೆಂಟರ್ದೊಳಗೆ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನನ್ನ ಜೊತೆ ಅಭ್ಯಾಸ ಮಾಡಿರ್ತಕ್ಕಂಥ 2 ಜನ IAS ಆಫೀಸರ್ ಆಗಿದ್ದಾರೆ. ಮಹಾಭ್ರಷ್ಟರು, ದೊಡ್ಡ ಭಾಷಣ ತೆಗೆದಿದ್ದು ನನ್ನ ಜೋಡಿ ಕುಡ್ಕೊಂಡು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರದ ಯೋಜನೆಗಳ ಬಿರುಕುಗಳನ್ನು ಬಿಟ್ಟುಕೊಂಡು ತುಂಬಿಕೊಂಡಿದ್ದು ಮನೆ ನೋಡ್ತೇವೆ ನಾವು. ಅಧಿಕಾರಿ ಎಲ್ಲಿ ರೊಕ್ಕ ಇಟ್ಟಿದ್ದ ಅನ್ನೋದನ್ನು, ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವ ಲಕ್ಷ್ಮಿಗಳನ್ನು ಎಲ್ಲಿ ತುರುಕಿದ್ದ ಅನ್ನೋದನ್ನು, ಇಂಥ ಎಲ್ಲ ಅಧಿಕಾರಿಗಳ ಬಗ್ಗೆ ಬರೀತಾರೆ ಅನೇಕ. ಇವೆಲ್ಲ ಸಾಹಿತಿಗಳು ಅದವರು ಮಾತಾಡಬೇಕಾದ ಜವಾಬ್ದಾರಿಗಳು. ನಮ್ಮ ಸಾಹಿತಿಗಳ ಬಗ್ಗೆ ಯಾಕೆ ಗೌರವ ಉಳಿದಿಲ್ಲ ಅಂತಂದ್ರೆ ರಾಜಕಾರಣಿಗಳಿಗಿಂತ ಜಾಸ್ತಿ ಇವರೇ ರಾಜಕಾರಣಿ ಆಗಿದ್ದಾರೆ ಅಂತ ಹೇಳಕತ್ತೀವಿ. ಹೀಗಾಗಿ ಯಾರನ್ನ ಮಾತು ಕೇಳೋದಿಲ್ಲ ಅಂತ ಅವನೇನು ಹೇಳ್ತಾರೆ ಬಿಡ್ರಿ, ಅವನು ಹಿಂಗ ಅಂತ ತಿಳ್ಕೊಂಡು ಇಂಥ ಸಾಹಿತ್ಯಿಕ ವಲಯದೊಳಗೆ, ಬರಹಗಾರ ವಲಯದೊಳಗೆ ಗೌರವ ಮಾನ ಮರ್ಯಾದೆ ಉಳಿದೇ ಇಲ್ಲ. ಅಷ್ಟು ಇಷ್ಟು ಇಂಥವ್ರೆಲ್ಲ ಬರಲಕತ್ತಿದ್ದಾರೆ. ನಾನು ಒಂದಿಷ್ಟ ಎಲ್ಲೋ ಒಂದು ಕಡೆ ನಾವು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ, ಸಮಾಧಾನ ಅನಿಸುತ್ತೆ. ಕೇವಲ ಸಮಾಜ ಅಷ್ಟೇ ಅಲ್ಲ, ಅಧಿಕಾರಶಾಹಿ ವರ್ಗ ಅಷ್ಟೇ ಅಲ್ಲ, ಪ್ರಭುತ್ವ ವ್ಯವಸ್ಥೆ ಅಷ್ಟೇ ಅಲ್ಲ, ಬಡತನೂ ಅಷ್ಟೇ ಅಲ್ಲ, ಕಣ್ಣೀರಿನ ಕಥೆಗಳನ್ನ ಅಷ್ಟೇ ಅಲ್ಲ, ನೋವುಗಳನ್ನ ಅಷ್ಟೇ ಅಲ್ಲ, ಮನುಷ್ಯನಿಗೆ ಸಹಜ ಆಸೆ ಆಕಾಂಕ್ಷೆಗಳಿದ್ದಿರ್ತಕ್ಕಂಥ ಸ್ವಭಾವಗಳ ಬಗ್ಗೆನೂ ಅವರು ಬರೀತಾರೆ. ನೈತಿಕತೆ ಬಗ್ಗೆ ಬರೀತಾರೆ, ಪ್ರೇಮದ ಬಗ್ಗೆ ಬರೀತಾರೆ, ಪ್ರೀತಿ ಬಗ್ಗೆ ಬರೀತಾರೆ, ಪ್ರಣಯದ ಬಗ್ಗೆ ಬರೀತಾರೆ, ಸೆಕ್ಸ್ ಬಗ್ಗೆನೂ ಬರೀತಾರೆ, ಕ್ರೈಮ್ಗಳ ಬಗ್ಗೆನೂ ಬರೀತಾರೆ. ಅವು ಯಾವ್ಯಾವು ಅಂತ ತಿಳ್ಕೊಂಡು ಇಂಥ ಪ್ರೀತಿ ಪ್ರೇಮಗಳ ನೈತಿಕತೆಯನ್ನು ಹೇಳೋದ್ರ ಜೊತೆಗೆ, ಸಾಮಾಜಿಕ ಮೌಲ್ಯಗಳನ್ನು ಅವರು ಹೇಳೋದ್ರ ಜೊತೆಗೆ
ಈ ಪ್ರೀತಿ ಪ್ರೇಮದ ಆಟದೊಳಗೂ ನನ್ನೊಮ್ಮೆ ಸಿಗಿಸಿ ಪಡ್ತಾ ತಿಂದಿರ್ತಕ್ಕಂಥ ಅನುಭವಗಳನ್ನು ಸಹಿತ ಅವ್ರೆ ದಾಖಲೆ ಮಾಡಿದ್ದಾರೆ ಸಿಗಿಸ್ಬೇಕಾದ್ರೆ. ಇಂಥವ್ರೆಲ್ಲ ಆಗಿ ಬರೋದಿಲ್ಲ ರೀ. ಕತ್ತಿಗಳೆಲ್ಲ ತಲೆ ಮ್ಯಾಗ ತಗೋತಿರ್ತಾವ, ಯಾವಾಗ ನೆತ್ತಿ ಮ್ಯಾಗ ಬೆಳೆದಿತ್ತು ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಎದಕ್ಕೆ ಬೇಕಾಗಿತ್ತು ಬಿಡಪ್ಪ ಹೊಸಬ್ರೆ ಅನ್ನೋರು ಭಾಳ ಜನ ಇದ್ದಿರ್ತಾರೆ. ಹೀಗಾಗಿ ಈ ಪ್ರೀತಿ ಪ್ರೇಮಗಳನ್ನು ಒಂದೊಂದು ಸಲ ಈ ರೀತಿಯ ಬಲಿಗಳಾಗಿ ನಿರ್ಮಾಣ ಆಗ್ತಿರ್ತಾವೆ. ಅಂಥ ಬಲಿ ರೂಪದಿಂದನೂ ಅವರು ಪಾರಾಗಿ ಬಂದಿದ್ದಾರೆ. ಅಂಥ ಪ್ರೀತಿ ಪ್ರೇಮ ಅವುಗಳನ್ನು ವಿಷಯ ಕುರಿತು ಇಟ್ಟುಕೊಂಡು ಒಂದು ನೈತಿಕ ಪ್ರಜ್ಞೆ ಇಟ್ಟುಕೊಂಡು ಅನೇಕ ಬರಹಗಳನ್ನು ಅವರು ಬರೆದಿದ್ದಾರೆ. ಒಟ್ಟಿನಲ್ಲ ಬರಹ ಸರಳ ಐತಿ. ಒಂದು ಪತ್ರಿಕಾ ಬರಹ ಇದೆ, ಅದಕ್ಕೊಂದು ಸೃಜನಶೀಲತೆ ಟಚ್ ಕೊಟ್ಟಿದ್ದಾದ್ರೆ ಒಂದು ಇನ್ನೊಂದು ಒಳ್ಳೆಯ ಕಾದಂಬರಿ ರೂಪದೊಳಗೆ ಬರಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಸಂಯಮತೆ ಬೇಕಾಗುತ್ತೆ, ಸಮಾಧಾನ ಬೇಕಾಗುತ್ತೆ. ಆ ಪ್ರಯತ್ನ ಅವ್ರು ಮಾಡಲಿ, ಕಾದಂಬರಿ ರೂಪದೊಳಗೆ ಕೊಡಲಿ. ಇನ್ನು ಮುಂದಿನ ಸಹಿತ ಕೃತಿಗಳು ಇದೇ ರೀತಿ ಒಳಗೆ ಬರಲಿ. ಅವ್ರ ಸಾಮಾಜಿಕ ಸೇವೆ ಇದೇ ರೀತಿ ಯಾವುದೇ ಹೊಂದಾಣಿಕೆಗೆ ಒಳಗಾಗಲಾರ್ದ, ಮೋಸಕ್ಕೊಳಗಾಗಲಾರ್ದ, ಚಪರಾಶಿ ದಂಧೆಗೆ ಅವಕಾಶ ಮಾಡಿಕೊಡ್ಲಾರ್ದ ಅವ್ರು ಆಗೋದಿಲ್ಲ. ನಮ್ಗೆ ಗೊತ್ತೈತೆ ಅದು. ಯಾಕಂತಂದ್ರೆ ಆಗೋರು ಬೇರೆನೇ ಇದ್ದಿರ್ತಾರೆ. ಆಗಲ್ಲ ಇದುವರೆಗೆ ಆಗಬೇಕಾದ ಟೈಮ್ದೊಳಗೇ ಆಗಿಲ್ಲ, ಇನ್ನೇನು ಆಗಿಲ್ಲ ಸಾಧ್ಯ. ಈಗ ಮುಗಿದು ಹೋಗಿರ್ತಕ್ಕಂಥ ಕಾಲ. ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಒಂದು ಟೈಮೇ ಇರುತ್ತಾರೆ. ಆ ಟೈಮ್ದೊಳಗೇ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಪ್ರಶ್ನೆನೇ ಬರೋದಿಲ್ಲ. ಬಹುಶಃ ಇನ್ನು ಮುಂದಿನ ಇನ್ನಷ್ಟು ಒಳ್ಳೆಯ ಅಭಿಪ್ರಾಯಗಳು ಬರಹಗಳು ಅವ್ರಿಗೆ ಬರಬಹುದು ಅಂತ ತಿಳ್ಕೊಂಡು ನಿರೀಕ್ಷಿಸಿ, ಬರಲಿ ಅಂತ ತಿಳ್ಕೊಂಡು ಆಶಿಸಿ, ಇಂಥ ಒಂದು ಅಪರೂಪ ಸಮಾರಂಭಕ್ಕೆ ನನಗೆ ಪುಸ್ತಕದ ಬಗ್ಗೆ ಮಾತನಾಡಲಿಕ್ಕೆ ಇವರೆಲ್ಲರ ಮಧ್ಯೆ ನಾನು ಒಂದು ಸ್ವಲ್ಪ ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಬಾಮನೆ ಸರ್ ಅವರಿಗೆ ಎಲ್ಲ ಅವರ ಟೀಮಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೃತಿಯ ಕುರಿತು ಮಾತನಾಡುತ್ತಾ ಬಾಮನೆಯವರ ಬದುಕಿನ ಒಳನೋಟಗಳೊಂದಿಗೆ ಇಂದಿನ ಸಾಂಸ್ಕೃತಿಕ ವಲಯ